ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಕನ್ನಡದ ಹೆಮ್ಮೆಯ ಮಾರ್ಕ್ ಆಗಿ 45 ಸಿನಿಮಾ ಇವತ್ತಿನಿಂದ ತಮಿಳುನಾಡಿನಾದ್ಯಂತ ರಿಲೀಸ್ ಆಗ್ತಾ ಇದೆ. ನಮ್ಮಲ್ಲಿ ಕಳೆದ ವಾರ ರಿಲೀಸ್ ಆಗಿ ಭರ್ಜರಿಯಾಗಿ ಈ ಎರಡು ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ. ತಮಿಳು ಭಾಷೆಯಲ್ಲಿ ಇವತ್ತು ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ತಮಿಳುನಾಡಿನ ತಿರುಪತ್ತೂರಿನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅರೆ, ಈ ತಿರುಪತ್ತೂರು ಎಲ್ಲಿ ಅಂತ ಕೇಳಿದ್ರೆ ಕರ್ನಾಟಕ ತಮಿಳುನಾಡು ಬಾರ್ಡರ್. ಹೌದಾ, ಕೇಳಲೇ ಇಲ್ವಲ್ಲ ಅಂತ ಕೇಳಿದ್ರೆ ಪ್ರಸ್ತುತ ಅಲ್ಲ, ಒಂದು ಕಾಲದಲ್ಲಿ. ಪ್ರಸ್ತುತ ಸ್ವಲ್ಪ ಒಳಗೆ ಇದೆ. ಆ ಕಾಲದಲ್ಲಿ ಕೃಷ್ಣಗಿರಿ ಏನಿದೆ ಇದು ಕರ್ನಾಟಕದ ಒಂದು ಭಾಗ. ಆದ್ರೆ ಪ್ರಸ್ತುತ ಕೃಷ್ಣಗಿರಿ ತಮಿಳುನಾಡಿನ ಒಂದು ಜಿಲ್ಲಾ ಕೇಂದ್ರ. ಈ ಜಿಲ್ಲಾ ಕೇಂದ್ರ ಕೃಷ್ಣಗಿರಿ ಏನಿದೆ ಇದರ ಪಕ್ಕದಲ್ಲಿ ಇರುವಂತಹ ಮತ್ತೊಂದು ಜಿಲ್ಲೆ ತಿರುಪತ್ತೂರು. ರಾಜಧಾನಿ ಬೆಂಗಳೂರಿನಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲೇ ಇರುವಂತದ್ದು ತಿರುಪತ್ತೂರು. ಈ ತಿರುಪತ್ತೂರಿನಲ್ಲಿ ಇರುವಂತದ್ದೇ CKC ಸಿನಿಮಾಸ್ ಅನ್ನುವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಮಾರ್ಕ್ ಹಾಗೆ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ ಕೂಡಲೇ PVR ಐನಾಕ್ಸ್ ನ ರೇಂಜ್ಗೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ತಮಿಳುನಾಡು, ಕೇರಳದಲ್ಲೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇರೋದೆಲ್ಲ ಲೋಕಲ್. ಯಾವ ನ್ಯಾಷನಲ್, ಇಂಟರ್ನ್ಯಾಷನಲ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕಿಂತ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕಡಿಮೆ ಇಲ್ಲ. ಅದರ ಅಪ್ಪನಂಗಿದೆ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು. ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಪ್ರಸ್ತುತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಾಗಿ ಬದಲಾಗಿದೆ. ಒಂದು ಕಾಲದ ಬೃಹತ್ ಚಿತ್ರಮಂದಿರಗಳು ಪ್ರಸ್ತುತ 2 ಚಿತ್ರಮಂದಿರಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಪೈಕಿ ತಮಿಳುನಾಡು, ಕೇರಳದಲ್ಲಿ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿವೆ. ಹಾಗೆ CKC ಸಿನಿಮಾಸ್ ಅನ್ನುವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಕೂಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಂತೆ ಕಾರ್ಯನಿರ್ವಹಿಸುತ್ತೆ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರವಾಗಿ. ಇಲ್ಲಿ ಒಟ್ಟು 8 ಪ್ರದರ್ಶನ, 4+4. ರೆಗ್ಯುಲರ್ ಆಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಯಾವ ರೀತಿಯ ಪ್ರದರ್ಶನ ಇರುತ್ತೋ ಅದೇ ರೀತಿಯ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ. ನಮ್ಮ ಮಾರ್ಕ್ ಸಿನಿಮಾಗೆ 2 ಪ್ರದರ್ಶನ, ಹಾಗೆ 45 ಸಿನಿಮಾಗೆ 2 ಪ್ರದರ್ಶನವನ್ನ ನೀಡಲಾಗಿದೆ. ಮಾರ್ಕ್ ಸಿನಿಮಾಗೆ ಸಿಕ್ಕಿರುವಂತ ಸ್ವಲ್ಪ ದೊಡ್ಡ ಆಡಿಟೋರಿಯಂ. ಇಲ್ಲಿ ಮಾರ್ಕ್ ಸಿನಿಮಾ ಬೆಳಗ್ಗೆ 11:30 ಹಾಗೆ ರಾತ್ರಿ 9:45. ಹಾಗೆ 45 ಸಿನಿಮಾ ಕೂಡ ಇದೇ ಸಮಯದಲ್ಲಿ ಪ್ರದರ್ಶನ ಆಗುತ್ತೆ. ಮಾರ್ಕ್ ಸಿನಿಮಾದ ಆಡಿಟೋರಿಯಂ ಸ್ವಲ್ಪ ದೊಡ್ಡ ಆಡಿಟೋರಿಯಂ, 45 ಸಿನಿಮಾದ ಆಡಿಟೋರಿಯಂ ಸ್ವಲ್ಪ ಚಿಕ್ಕದು. ಹಾಗಂತ ಸಿಕ್ಕಾಪಟ್ಟೆ ಚಿಕ್ಕದಲ್ಲ, ಒಂದು 2 ರೋ ಕಡಿಮೆ ಅಷ್ಟೇ. ಒಂದು ಹಬ್ಬ ಅಂತೇಳಿ ಒಂದು 40 ಸೀಟು ಕಮ್ಮಿ ಇರ್ಬೋದು ಅಷ್ಟೇ. ಮತ್ತೆಲ್ಲ ಒಂದೇ ರೀತಿ ಪ್ರೀಮಿಯಂ, ಫಸ್ಟ್ ಕ್ಲಾಸು, ಸೋಫಾ ಇವೆಲ್ಲ ಮಾರ್ಕ್ ಸಿನಿಮಾಗೆ ಯಾವ ರೀತಿ ಇದೆಯೋ ಅದೇ ರೀತಿಯಾದಂತಹ ಆಡಿಟೋರಿಯಂ 45 ಸಿನಿಮಾ ಕೂಡ ಇದೆ. ಇಲ್ಲೊಂದು ವಿಚಾರವನ್ನ ನೀವು ಗಮನಿಸಲೇಬೇಕು. ಮಾರ್ಕ್ ಆಗಿ 45 ಸಿನಿಮಾಗೆ 2 ಕೂಡ ಒಂದೇ ಸಮಯ, ಬೆಳಗ್ಗೆ 11 ಗಂಟೆ ಹಾಗೆ ರಾತ್ರಿ 9:45. 2 ಕೂಡ ನಮ್ಮ ಕನ್ನಡ ಸಿನಿಮಾಗಳೇ. ತಮಿಳು ಮಣ್ಣಿನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಈ 2 ಸಿನಿಮಾಗಳು ಒಟ್ಟಿಗೆ ಪ್ರದರ್ಶನ ಕಾಣುತ್ತೆ ಅಂತಾದ್ರೆ ಇದನ್ನು ನಾವು ಬಣ್ಣಿಸೋದಕ್ಕೆ ಪದಗಳೇ ಇಲ್ಲ. ಇದೊಂದು ಕನ್ನಡ ಭಾಷಾ ಸಿನಿಮಾ ಆಗ್ತಾ ಇದ್ರೆ ಒಂದೇ ಚಿತ್ರಮಂದಿರದಲ್ಲಿ ಅವರ ಮಣ್ಣಿನಲ್ಲಿ 2 ನಮ್ಮ ಸಿನಿಮಾ. ಇವಾಗ ಪ್ರಸ್ತುತ ಭಾಷೆ ಬೇರಾಗಿರ್ಬೋದು, ಅದು ಸಿನಿಮಾ ನಮ್ಮದೇ ಅಲ್ವಾ. 2 ಪರದೆ, 2 ಪರದೆಯಲ್ಲಿ 2ರಲ್ಲೂ ನಮ್ಮ ಸಿನಿಮಾಗಳೇ. ಮುಂದಿನ ದಿನಗಳಲ್ಲಿ ಇದು ಕನ್ನಡದಲ್ಲೇ ಅಲ್ಲಿ ರಿಲೀಸ್ ಆಗುವಂತಾಗಲಿ. ಒಂದಿಷ್ಟು ನಿರ್ಮಾಪಕರು ಈ ಹಿಂದೆಯೇ ನಮ್ಮ ಸಿನಿಮಾಗಳನ್ನ ಇತರ ರಾಜ್ಯಗಳಲ್ಲಿ ಬಿಡುಗಡೆ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕ್ತಾ ಇದ್ರೆ, ಲಾಭವನ್ನ ಬದಿಗಿಟ್ಟು ರಿಲೀಸ್ ಮಾಡೇ ಬಿಡೋಣ ಅಂತ ಪಣ ತೊಡ್ತಾ ಇದ್ರೆ, ಇಷ್ಟೊತ್ತಿಗಾಗ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದಿಷ್ಟು ನಮ್ಮ ಸೆಂಟರ್ಗಳು ನಿರ್ಮಾಣ ಆಗ್ತಾ ಇತ್ತು. ಅಲ್ಲೂ ಕೂಡ ಕನ್ನಡದ ಬಾವುಟ ಆರ್ತಾ ಇತ್ತು. ಈಗ ನಮ್ಮ ರಾಜ್ಯದ ಒಂದಿಷ್ಟು ಚಿತ್ರಮಂದಿರಗಳು ಪರಭಾಷೆ ಅಡ್ಡಗಳಾಗಿದೆ. ಹೆಂಗೆ ಇದೇ ತರ ತಾನೆ, ಆದ್ರೆ ಅದು ಆಗ್ಲಿಲ್ಲ. ಪ್ರಸ್ತುತ ಅದರದ್ದು ಆಗ್ಲಿ, ನಮ್ಮ 2 ಕನ್ನಡ ಸಿನಿಮಾಗಳು ಅಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಹಾಗೆ ನಾವು ನಮ್ಮ ರಾಜ್ಯದಲ್ಲಿ ಹೇಗೆ ತಮಿಳು ಭಾಷಾ ಸಿನಿಮಾಗಳನ್ನ ವೀಕ್ಷಣೆ ಮಾಡಿ ಅವರ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡ್ತೀವೋ ಅದೇ ರೀತಿ ಅವರು ಕೂಡ ಕೊಡಬೇಕು. ಹಾಗೆ ಒಂದಿಷ್ಟು ನಮ್ಮ ಕನ್ನಡ ಸಿನಿಮಾಗಳಿಗೆ ಅಲ್ಲಿನ ಪ್ರೇಕ್ಷಕರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. KGF, ಕಾಂತಾರ ಎಲ್ಲ ರಿಲೀಸ್ ಆದಾಗ ಅಲ್ಲಿಯ ಮಂದಿ ಕೂಡ ನಮ್ಮ ಸಿನಿಮಾಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಪ್ರಸ್ತುತ ಈ 2 ಸಿನಿಮಾಗಳು ತಮಿಳು ಮಣ್ಣಿನಲ್ಲಿ ರಿಲೀಸ್ ಆಗ್ತಾ ಇದೆ. ಈ 2 ಸಿನಿಮಾಗಳಿಗೂ ಕೂಡ ಅಲ್ಲಿಯ ಮಂದಿ ಕೈ ಹಿಡಿತಾರೆ ಅನ್ನೋದು ನಮ್ಮ ನಂಬಿಕೆ. ಯಾಕಂತ ಹೇಳಿದ್ರೆ ಈ 2 ಸಿನಿಮಾಗಳು ಕೂಡ ಅತ್ಯುತ್ತಮವಾದಂಥ ಸಿನಿಮಾಗಳೇ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.